ಸ್ಥಳೀಯ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನವೆಂಬರ್ 3ರಂದು ನಡೆಯಿತು. ಸವಣೂರು ತಾಲೂಕಿನ ಸ್ಥಳೀಯ ಪುರಸಭೆಯಲ್ಲಿ ಇಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಮಾಡಲಾಯಿತು. ಸ್ಥಳೀಯ ಪುರಸಭೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನವೆಂಬರ್ 3ರಂದು ನಡೆಯಿತು. ಸವಣೂರು ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗಣ್ಣನವರು ಚುನಾವಣೆಯ ಅಧಿಕಾರಿಗಳಾಗಿ ಚುನಾವಣೆಯನ್ನ ನಡೆಸಿಕೊಟ್ಟರು. ಪುರಸಭೆಯಲ್ಲಿ 15 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು, 8 ಜನ ಬಿಜೆಪಿ ಅಭ್ಯರ್ಥಿಗಳು, 2 ಜನ ಜೆಡಿಎಸ್ ಅಭ್ಯರ್ಥಿಗಳು ಹಾಗೂ 2 ಜನ ಪಕ್ಷೇತರ ಅಭ್ಯರ್ಥಿಗಳು ಇದ್ದು, ಆದರೆ ಚುನಾವಣೆ ಸಂದರ್ಭದಲ್ಲಿ 23 ಜನ ಸದಸ್ಯರು ಮಾತ್ರ ಹಾಜರಿರುತ್ತಾರೆ. ಉಳಿದ 4 ಜನ ಸದಸ್ಯರು ಚುನಾವಣೆಗೆ ಗೈರಾಗಿರುತ್ತಾರೆ. ಚುನಾವಣೆ ಮೀಸಲಾತಿ ಘೋಷಣೆಗೊಂಡ ಸಂದರ್ಭದಲ್ಲಿ ಬ ವರ್ಗದವರಿಗೆ ಅಧ್ಯಕ್ಷ ಸ್ಥಾನ ಖಚಿತವಾಗಿತ್ತು. ಆದುದರಿಂದ ಬ ವರ್ಗದವರಾದ ಶೈಲಾ ಎಚ್ ಮುದಿಗೌಡ್ರ ಒಬ್ಬರೇ ಇರುವುದರಿಂದ ಅಧ್ಯಕ್ಷ ಸ್ಥಾನ ಶೈಲಾ ಮುದಿಗೌಡ್ರ ಇವರಿಗೆ ಉಳಿದು ಬಂದಿತು. ಚುನಾವಣೆಯಲ್ಲಿ ಶೈಲಾ ಮುದಿಗೌಡ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಅಭ್ಯರ್ಥಿ ಇರುವುದರಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ 2 ಜನ ಅಭ್ಯರ್ಥಿಗಳು ಪೈಪೋಟಿ ನೀಡಿದರು. ಉಪಾಧ್ಯಕ್ಷ ಸ್ಥಾನವನ್ನ 23ನೇ ವಾರ್ಡಿನ ಹೊರಕೇರಿ ಓಣಿಯ ಕಾಂಗ್ರೆಸ್ ಅಭ್ಯರ್ಥಿಯಾದ ಅಂತಹ ಅಲ್ಲಾವುದ್ದೀನ್ ಮನಿಯಾರ ರವರು ಬಹುಮತದಿಂದ ಆಯ್ಕೆಗೊಂಡರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗಣ್ಣನವರ್, ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಕೃಷ್ಣ ಕಟ್ಟಿಮನಿಯವರ್, ಎಂಬಿ ದೊಡ್ಡಣ್ಣನವರು, ಪಿಎಫ್ ಕಬಾಡರ್, ಗುರುನಾಥ ಬೊಗರ, ಆರ್ಬಿ ಮಾಚಕನವರ್, ಎಸ್ಸಿ ಒಣಗೇರಿ ಉಪಸ್ಥಿತರಿದ್ದರು. ಘೋಷಣೆ ಮಾಡ್ತಾ ಇದ್ದೀನಿ. ಅಸೆಂಬ್ಲಿಯ ಮಣಿಯಾರ್ 23ನೇ ವಾರ್ಡಿನ ಕೌನ್ಸಿಲರ್ ಅವತೆಯವರು ಪುರಸಭೆಯ ಸವಣೂರಿನ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಚುನಾವಣೆಯ ಅಧ್ಯಕ್ಷರಾಗಿ ನಮಗೆಲ್ಲ ಮೊದಲೇ ಗೊತ್ತಾಗಿತ್ತು. ಯಾಕಂದ್ರೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಹಿಂದುಳಿದ ಭಾಗಗಳನ್ನು ಮಹಿಳೆಗೆ ಮೀಸಲಾಗಿತ್ತು. ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರು. ಶೈಲಾ ಹನುಮಂತಗೌಡ 25ನೇ ವಾರ್ಡಿನ ಸದಸ್ಯರು ಇವರು ಸವಣೂರು ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರವನ್ನು ಸಲ್ಲಿಸಿದರು. ಕೇವಲ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿರುವುದರಿಂದ ಇವರು ಅವಿರೋಧವಾಗಿ ಸವಣೂರು ಪುರಸಭೆಯ ನೂತನ ಅಧ್ಯಕ್ಷರಾಗಿ ಶೈಲಾ ಹನುಮಂತಗೌಡ 25ನೇ ವಾರ್ಡಿನ ಸದಸ್ಯರು ನೂತನ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ಚುನಾವಣಾಧಿಕಾರಿಯಾದ ನಾನು ಮಲ್ಲಿಕಾರ್ಜುನ ಹೆಗ್ಗಣ್ಣವರು, ತಹಸೀಲ್ದಾರ್ ಸವಣೂರು ಹಾಗೂ ಚುನಾವಣಾಧಿಕಾರಿಗಳು ಘೋಷಣೆ ಮಾಡ್ತಾ ಇದ್ದೇನೆ. ಶೈಲಾ ಹನುಮಂತಗೌಡ ಮುಗಿಸೋರು ವಾರ್ಡ್ ನಂಬರ್ 25 ಸವಣೂರಿನ ನೂತನ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಸಹಿತ ಎಲ್ಲರ ಪರವಾಗಿ ಒಪ್ಪುವುದಾದ ಭೀಮಾ ತೀರದ ಮಹದೇವ ಸಾಹುಕಾರ ಬೈರಗೊಂಡ ಹಾಗೂ ಬಾಬುರಾಯ ಎಂಬುವವರ ಮೇಲೆ ಇಂದು ಫೈರಿಂಗ್ ನಡೆದಿದೆ. ಅಪರಿಚಿತ 3 ಗುಂಡಿನ ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ವಿಜಯಪುರ ಜಿಲ್ಲೆಯ ಅರಕೇರಿ ತಾಂಡ ಬಳಿ ಘಟನೆ ನಡೆದಿದೆ. ಮಹದೇವ ಸಾಹುಕಾರ ಸಂಚರಿಸುತ್ತಿದ್ದ ಕಾರಿಗೆ ಟಿಪ್ಪರ್ ಡಿಕ್ಕಿ ಬಳಿಕ ಅಪರಿಚಿತರಿಂದ ಗುಂಡಿನ ದಾಳಿ ನಡೆಸಿದ್ದಾರೆ. ಇಬ್ಬರನ್ನ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಮಹದೇವ ಸಾಹುಕಾರ ಬೈರಗೊಂಡ 2 ಗುಂಡು ತಾಕಿವೆ. ಬಾಬುರಾಯಗೆ ಗಂಭೀರ ಗಾಯಗಳಾಗಿವೆ. ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಯಾವುದೇ ರಗಳೆಗಳಿಲ್ಲದೆ ಕಳ್ಳತನ, ಸರಗಳ್ಳತನದಂತಹ ಪ್ರಕರಣಗಳು ನಡೆಯುತ್ತಿದ್ದಾಗಲೇ ಇದೀಗ ಚೂರಿ ಇರಿತದ ಪ್ರಕರಣಗಳು ನಡೆಯುತ್ತಿದ್ದು, ಒಂದೇ ರಾತ್ರಿಯಲ್ಲಿ 2 ಪ್ರದೇಶಗಳಲ್ಲಿ ಚೂರಿ ಇರಿತವಾಗಿ ಇಬ್ಬರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಗರದಲ್ಲಿ ನಡೆದಿವೆ. ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಟಿಪ್ಪು ನಗರದಲ್ಲಿ ಸೋಯಬ್ ಅಬ್ಬನವರ ಎಂಬ ಯುವಕನಿಗೆ ಚೂರಿ ಹಾಕಿದ್ದು ತೀವ್ರ ರಕ್ತಸ್ರಾವವಾಗಿ ಕಿಮ್ಸ್ಗೆ ದಾಖಲು ಮಾಡಲಾಗಿದೆ. ಗಾಯಾಳುವಿನಿಂದ ಮಾಹಿತಿ ಪಡೆದು ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಕಾರ್ಯಾಚರಣೆ ಆರಂಭಿಸಿದ್ದು, ಟಿಪ್ಪು ನಗರದಲ್ಲಿ ಈ ಘಟನೆ ಕೆಲ ಕಾಲ ಗೊಂದಲವನ್ನ ಸೃಷ್ಟಿಸಿತು. ಇನ್ನೊಂದು ಪ್ರಕರಣ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಧವ ನಗರದಲ್ಲಿ ಕೂಡ ಚೂರಿ ಹಾಕಲಾಗಿದೆ. ರಮೇಶ್ ಕಟ್ಟಿಮನಿ ಎಂಬ ಯುವಕನಿಗೆ ಪಕ್ಕಡಿ ಮತ್ತು ಎದೆ ಭಾಗದಲ್ಲಿ ಚಾಕು ಇರಿಯಲಾಗಿದ್ದು ಚಿಕಿತ್ಸೆಗಾಗಿ ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗಾಗಿ ಜಾಲ ಬೀಸಿದ್ದಾರೆ. ಒಂದೇ ತರದ ಘಟನೆಗಳು 2 ಪ್ರತ್ಯೇಕ ಪ್ರದೇಶಗಳಲ್ಲಿ ನಡೆದಿದ್ದು ಸೋಜಿಗವಾಗಿದ್ದು, ಆರೋಪಿಗಳನ್ನ ಹೆಡಮುರಿ ಕಟ್ಟುವ ಮೂಲಕ ಪೊಲೀಸರು ಚಾಕು ಇರಿದವರಿಗೆ ಬೇಗನೆ ಪಾಠ ಕಲಿಸಬೇಕಿದೆ.